ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟಿಚ್ ಹಾಕೊಂಡಿದ್ದೀನಿ. ಡ್ರೆಸ್ಸು ಸ್ಟಿಚ್ ಇನ್ನೂ ಸ್ವಲ್ಪ ನಾನು ಸಣ್ಣ ಆಗಿದ್ದೀನಿ. ಇಲ್ಲಿ ಡಬಲ್ XL ಥರ ತಂದು ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ. ಎಲ್ರಿಗೂ ಶುಭೋದಯ. ಇವತ್ತು ಬೆಳಗ್ಗೆನೆ ಕಷಾಯ ವಾಕಿಂಗು ಎಲ್ಲನೂ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ಟಿಫನ್ ಮಾಡಿಕೊಡು ಕೆಲಸ ಐತೆ ಅಂದರು. ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಬೀಟ್ರೋಟು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಒಂದು ತಟ್ಟೆಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಕಾದಿದೆ, ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಇನ್ನೇನು ಚಿಟಪಟ ಅನ್ನೋ ಟೈಮಿಗೆ ಕಡಲೆಬೇಳೆನೂ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಸಾಸಿವೆ ಎರಡು ನೀಟಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಕರ್ಬೇವಿನ ಸೊಪ್ಪು ನೀಟಾಗಿ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಉದ್ದುದ್ದಕ್ಕೆ ಹಚ್ಚಿಟ್ಟಿರೋ ಈರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆ ತುರಿದಿಟ್ಟಿರೋ ಬೀಟ್ರೋಟ್ ನಾನು ಇನ್ನೂ ಆಮೇಲೆ ಹಾಕ್ತೀನಿ ಅಂದೆ, ಇಲ್ಲ ಒಂದು ಸ್ವಲ್ಪ ನಾನು ಬಿದ್ದುಬಿಡ್ತೀನಿ ಎಣ್ಣೆಗೆ ಅಂತ ಬಂದು ಬಿದ್ದೈತೆ ನೋಡಿ. ಅದು ಇನ್ನೇನು ಮಾಡೋಕ್ಕಲ್ಲ, ಅದನ್ನು ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆಗಲಿ. ಇದಕ್ಕೊಂದು ಸ್ವಲ್ಪ ಪುಡಿ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಈಗ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಬೀಟ್ರೋಟನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಬೀಟ್ರೋಟಲ್ಲಿ ಒಗ್ಗರಣೆ ಬೀಟ್ರೋಟ್ನ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಚಪಾತಿನ ಹೊಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರು ಸುಟ್ಕೊತವ್ರೆ ಅವ್ರ ಫ್ರೆಂಡ್ ಜೊತೆ ಮಾತಾಡಿಕೊಂಡು. ಅದಾದಮೇಲೆ ಇಬ್ಬರು ಕೂಡ ಟಿಫನ್ ಮಾಡೋದಕ್ಕೆ ತಟ್ಟೆ ರೆಡಿ ಮಾಡಿ ಬೀಟ್ರೋಟ್ ಪಲ್ಯ, ಚಪಾತಿಗಳು, ನಮ್ಮ ಯಜಮಾನ್ರು ಸುಟ್ಟಿರೋ ಚಪಾತಿ ಚೆನ್ನಾಗಿ ಸುಟ್ಟವ್ರೆ, ಪರವಾಗಿಲ್ಲ ನೋಡಿ. ಅವ್ರದ್ದು ತಟ್ಟೆಗೆ ಹಾಕಿ ನಂದು ತಟ್ಟೆಗೆ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಈಗ ಟಿಫನೆಲ್ಲ ಮುಗಿಸಿ ನಾನಿಲ್ಲಿ ಎಲ್ಲ ಹೊಸ್ಲು ತೊಳೆದು ಬಾಗಿಲೆಲ್ಲ ತೊಳೆದು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋಣ ಅಂಥೇಳಿ ಹೊಸ್ಲಿಗೆ ಅರ್ಶಿನ ಹಚ್ತಾ ಇದ್ದೀನಿ. ಹಾಗೆ ಅರ್ಶಿನೆಲ್ಲ ಹಚ್ಕೊಂಡು ಕುಂಕುಮವನ್ನು ಹೊಸ್ಲಿಗೆ ಇಟ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದು ಗುರುವಾರ ಅಲ್ವಾ, ಬೇಗನೆ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂಥೇಳಿ ಟಕ ಅಂತ ಮಾಡ್ಕೋತಾ ಇದ್ದೀನಿ. ಕುಂಕುಮ ಇಟ್ಟ ನಂತರ ಈಗ ಅರ್ಶಿನೂ ಸಹ ಬಾಗಿಲಿಗೆ ಇಟ್ಕೋತಾ ಇದ್ದೀನಿ. ಇದಾದ ನಂತರ ಅರ್ಶಿನ ಕುಂಕುಮನ ಬಾಗಿಲಿಗೆ ಇಟ್ಟ ನಂತರ ಹಾಗೆ ಪುಟ್ಟದಾಗಿ ಒಂದು ಹೊಸ್ಲು ಮೇಲೆ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಸೈಡಲ್ಲೆಲ್ಲ ನೀಟಾಗಿ ರಂಗೋಲಿ ಬಿಟ್ಕೊಂಡು ಈಗ ಮಧ್ಯದಲ್ಲಿ ಒಂದು ಹೂವಿನ ದಳದ ಥರ ಬಿಟ್ಕೋತಾ ಇದ್ದೀನಿ. ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಈ ಸೈಡಲ್ಲೂ ಸಹ ಆ ಸೈಡಲ್ಲಿ ಯಾವ ರೀತಿ ಬಿಟ್ಟಿದ್ನೋ ಅದೇ ಥರ ಈ ಸೈಡಲ್ಲೂ ನೀಟಾಗಿ ರಂಗೋಲಿಯನ್ನು ಹಾಕೋತಾ ಇದ್ದೀನಿ. ಇದಾದ ನಂತರ ಫುಲ್ಲು ರಂಗೋಲಿ
ಪ್ರೋಸೆಸ್ಸೇ ತೋರಿಸ್ತಾ ಇದ್ದರೆ ಲಾಂಗ್ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ನೋಡಿ ಹೊಸ್ಲಿಗೆ ಈ ಥರ ಹಾಕ್ಕೊಂಡು ತುಳಸಿ ಕಟ್ಟೆ ಹತ್ರ ಈ ಥರ ರಂಗೋಲಿಯನ್ನು ನಾನಿಲ್ಲಿ ಹಾಕ್ಕೊಂಡೆ. ಅದಾದ ನಂತರ ಸ್ನಾನ ಮಾಡಿ ಪೂಜೆನೆಲ್ಲ ಈ ರೀತಿಯಾಗಿ ನಾನು ಮುಗಿಸ್ಕೊಂಡಿದ್ದೀನಿ. ಮನೆ ದೇವ್ರ ಪೂಜೆ, ರಾಯರ ಪೂಜೆ ಎಲ್ಲನೂ ಸಾಂಗವಾಗಿ ಮುಗ್ದಿದೆ. ಇದಾದ ನಂತರ ನಂದೊಂದು ಸ್ವಲ್ಪ ಬಟ್ಟೆಗಳಿತ್ತು, ಸ್ಟಿಚ್ ಮಾಡಿಸೋಣ ಅಂತ ಸ್ಟಿಚ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಮಿಷಿನ್ ಮೇಲೆ ಎಲ್ಲ ಬಟ್ಟೆಗಳೆಲ್ಲ ಗುಬ್ರಾಕಿ ಇಕ್ಕಿದ್ದೆ. ಇದಕ್ಕೆ ಇವತ್ತು ಸರ್ಜನ್ ಬಂದು ಎಲ್ಲ ಆಪ್ರೇಷನ್ ಮಾಡಿಬಿಟ್ಟು ಹೋದರು. ಸ್ವಲ್ಪ ಸ್ಟಿಚಸ್ಸು ಇದಾಗ್ತಿತ್ತು. ಸರ್ಜನ್ ಡಾಕ್ಟರ್ ಶಶಿಕಲಾ ಅವ್ರನ್ನ ಕರೆಸಿದ್ವಿ. ನಮ್ಮ ಆಂಟಿ ಬಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಟ್ಟು ಹೋದರು. ನಾನು ಕೂಡ ಎಲ್ಲ ಒಂದು ಕತ್ರಿ ಇಟ್ಕೊಂಡು ಇದಕ್ಕೊಂದು ಸ್ಟಿಚ್ ಹಾಕ್ಕೊಳ್ಳೋಣ ಅಂಥೇಳಿ 2 ಸೈಡು ಒಂದೊಂದೊಳಗೆ ನೀಟಾಗಿ ಬಂತು. ಆಮೇಲೆ ಸ್ವಲ್ಪ ಅದಕ್ಕೆ ಮತ್ತೆ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಏನು ಅಂತ ಗೊತ್ತಿಲ್ಲ. ಬಾಬಿನ ಕೇಸಲ್ಲೂ ದಾರ ಎಲ್ಲ ನೀಟಾಗೆಲ್ಲ ಇದು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಇಲ್ಲೆಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಬಟ್ಟೆನ ಹೊಲಿಯೋ ಸಮಯ. ಈಗ ನಾನು ಎಷ್ಟು ಸ್ಟಿಚ್ ಹಾಕಬೇಕು ಅಂತ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೊದಲು ಡಬಲ್ ಎಕ್ಸೆಲ್ ಇದ್ದೆ, ಈಗ ಎಕ್ಸೆಲ್ ಸೈಜ್ ಆಗಿದ್ದೀನಿ. ಹಾಗಾಗಿ ತೋಳು ಇದೆಲ್ಲ ಜಾಸ್ತಿನೇ ಹಿಡಿಬೇಕು. ಇದು ಸ್ವಲ್ಪ ಟೈಟ್ ಆಗಿರೋ ಹಂಗೈತೆ. ದಾರ ಸ್ವಲ್ಪ ಕಿತ್ತೋಯ್ತಿದ್ರು. ಅದು ಕಿತ್ತೋದ್ರೂ ನಾನೇನು ಬಿಡ್ತಾ ಇರಲಿಲ್ಲ. ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಮಾಡಿದೆ ಅನ್ನೋದಲ್ಲ. ಸ್ವಲ್ಪ ನೋಡಿ ಸ್ಟಿಚಸ್ ಸ್ವಲ್ಪ ಈ ಥರ ಬರ್ತಿತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಆವಾಗಲೇ ಹೊಲ್ದೆ, ನೀಟಾಗಿ ಬಂತು. ಯಾಕೋ ಈ ಥರ ಆಗ್ತಿದೆ ನೋಡಿ. ಇಲ್ಲೆಲ್ಲ ತೋಳೆಲ್ಲ ನೀಟಾಗೆ ಸ್ಟಿಚಸ್ ಏನೋ ಬಂತು. ಆಮೇಲೆ ನೋಡಿ ಈ ಥರ ರೋಗ ಬಂತಿದ್ದಕ್ಕೆ. ಈ ಹೊಸ್ದಾಗಿ ನಾನೇನು ದೊಡ್ಡ ಟೈಲರ್ ಏನಲ್ಲ, ಹರಿದೋಗಿದ್ದಕ್ಕೆ ತ್ಯಾಪೆ ಹಾಕ್ಕೊಳ್ಳೋ ಟೈಲರು. ಹಾಕ್ಕೊಳ್ಳೋಣ ಅಂತ ಕೂತ್ಕೊಂಡಾಗ ಹಿಂಗಾಗೋದ್ರೆ ಇನ್ನೊಂದು 3 ತಿಂಗಳು ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಡ್ರೆಸ್ಸು ಸ್ಟಿಚ್ ಇನ್ನೂ ಸ್ವಲ್ಪ ನಾನು ಸಣ್ಣ ಆಗಿದ್ದೀನಿ. ಇಲ್ಲಿ ಡಬಲ್ ಎಕ್ಸೆಲ್ ಥರ ತಂದ್ಬಿಟ್ಟೆ, ಬಟ್ ಈಗ ನಾನು ಎಕ್ಸೆಲ್ ಸೈಜ್ ಆಗಿಬಿಟ್ಟಿದ್ದೀನಿ ನೋಡು. ಹಿಡ್ದಿದ್ದೀನಿ, ಇನ್ನೂ ಹಿಡಬೇಕು. ಇಷ್ಟು ಹಿಡಿಬೇಕು ಇನ್ನೂ. ಮಿಷಿನ್ ಆಗಲೇ ರೋಗ ಬಂತದಕ್ಕೆ. ಆದರೂ ಈ ಕೈ ಹತ್ರ ಸಖತ್ತಾಗಿ ಹಿಡ್ಕೊಂಡಿದ್ದೀನಿ. ನಾನೇ ಹೊಲಿಗೆ ಹಾಕ್ಕೊಂಡಿತ್ತು ನಮ್ಮ ಮಿಷಿನಲ್ಲಿ. ಮಧ್ಯಾಹ್ನ ಎಲ್ಲ ಬಟ್ಟೆ ಕಲಿತೆ ಮುಗಿಸಿ ಇನ್ನು ಸಂಜೆ ರಾತ್ರಿ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ, ಸ್ವಲ್ಪ ಸೋಸಕಾಯಿ ಇತ್ತು, ಅದಕ್ಕೆ ಅಲಸಂದೆಕಾಯಿ, ಹೆಸರು ಕಾಳು, ತೊಗರಿಬೇಳೆ ಹಾಕಿ ಬಸ್ಸಾರನ್ನು ಮಾಡೋಣ ಅಂಥೇಳಿ ಎಲ್ಲವನ್ನು ಹಾಕಿ ಉಪ್ಪನ್ನು ಸೇರಿಸಿ ಇಡ್ತಾಯಿದ್ದೀನಿ. ಈಗ ಅದು ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಬಸ್ಸಾರಿಗೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಧನಿಯಾಕಾಳು, 1-2 ಮೆಂತ್ಯಕಾಳು, ಒಂದು ಸ್ವಲ್ಪ ಟೊಮೆಟೊ, ಹುಣಸೆಹಣ್ಣು, ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಕಾಯಿ ತುರಿಯನ್ನು ಹಾಕ್ಕೊಂಡು ಇದು ಹೊಸ ಥರ ಬಸ್ಸಾರು. ಇದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು, ಚೆನ್ನಾಗಿರುತ್ತೆ ಇದು ಕೂಡ. ಇದನ್ನೆಲ್ಲ ನೀಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನೆಲ್ಲ ನೀಟಾಗಿ ರುಬ್ಬಿ ಈಗ ಆಲ್ರೆಡಿ ಒಗ್ಗರಣೆ ಹಾಕಿ ಬಸ್ಸಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಬರಲಿ. ಇದೆಲ್ಲ ಆದಮೇಲೆ ಮುದ್ದೆನೂ ಮಾಡಿ ಹಾಟ್ ಬಾಕ್ಸ್ಗೆ ಇಟ್ಟು ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಇಲ್ಲಿ ಸರ್ವಿಸ್ ರೋಡಲ್ಲಿ ಏನೋ ಸಣ್ಣದಾಗಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟೈತೆ. ಬೈಕಿಗೂ ಮತ್ತು ಒಂದು ಲಾಂಗ್ ಹೆವಿ ಲಾರಿ ಥರ ಇದೆ, ಅಲ್ಲಿ ಆಗ್ಬಿಟ್ಟಿದೆ. ನಮ್ಮ ಮನೆಯವರು ನನಗೆ ಭಯ ಆಯ್ತು, ಇನ್ನೂ ಬಂದಿಲ್ವಲ್ಲ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಒಳಗಡೆ ಕಿಟಕಿಯಿಂದನೇ ಝೂಮ್ ಆಗ್ತೆ. ಅಲ್ಲಿ ನೋಡಿದ್ರೆ ನಮ್ಮ ಮನೆಯವ್ರು ಅಲ್ಲೇ ಅವರಪ್ಪ. ಇದ್ದಿದ್ದು ಭಯ ಆಯಿತು. ಇವರು ಒಂದು ಸ್ವಲ್ಪ ಜಗಳಗಂಟ ನನ್ನ ಗಂಡ. ಆಮೇಲೆ ನೋಡಿದ್ರೆ ಏನು ಗೊತ್ತಾಯಿಲ್ವಲ್ಲ ಅಂತ ನೋಡಿದ್ರೆ ಆಮೇಲೆ ಅವರವರೇ ಬಗೆಹರಿಸ್ಕೊಂಡು, ಆಕ್ಸಿಡೆಂಟ್ ಅಂದರೆ ಇಬ್ರಿಗೂ ಗೊತ್ತಿಲ್ಲದೆ ಆಗೋದು, ಏನೋ ಸಣ್ಣದೊಂದು ಆಗ್ಬಿಟ್ಟಿದೆ. ಅವರವರೇ ಬಗೆಹರಿಸ್ಕೊಂಡು ಕಿರ್ಚಾಡಿದ್ರು, ಕೂಗಾಡಿದ್ರು, ಆಮೇಲೆಲ್ಲ ತೆಪ್ಪಗೆ ಮನೆ ಕಡೆ ಹೋದರು. ಈ ಬಿಟ್ಟಿ ಶೋ ನೋಡೋಕ್ಕೆ ಈ ನನ್ನ ಗಂಡನೂ ಒಬ್ಬ ಸೇರಿಕೊಂಡು ಎಲ್ಲ ಓಡೋಗೋರೆ. ಜಗಳ ಬಿಡಿಸೋದಕ್ಕಿಂತ ನೋಡೋರೇ ಜಾಸ್ತಿ.
ನನಗೆ. ಈಗ ನೋಡಿ ಎಲ್ಲ ಹೋಯ್ತಲ್ಲ, ಯಾಕೆಂದರೆ ನಮ್ಮ ಮನೆಯವರು ಒಬ್ಬರು ಡ್ರೈವರ್ ಅಲ್ವಾ, ಏನಾದ್ರು ಹೆಲ್ಪ್ ಮಾಡ್ತಾರೆ, ಆ ಥರ ಏನಿಲ್ಲ. ಈಗ ಮನೆ ಕಡೆ ಬರ್ತಾವ್ರೆ. ಈ ಮನೆ ಕಡೆ ಬರೋ ಸಂದರ್ಭದಲ್ಲಿ ನಮ್ಮ ಜಾನುಗೆ ತಡೆಯೋಕ್ಕಾಯ್ತಿಲ್ಲ, ಅಲ್ಲೇ ಝೂಮ್ ಹಾಕ್ಬಿಡ್ತು. ಬಾಗ್ಲ ಹತ್ರ ಮುಸ್ಕೊಂಡು ನಿಂತೈತೆ, ಬಿಡು ಓಡೋಯ್ತೀನಿ ಅಂತ. ಆಮೇಲೆ ಬಿಟ್ಟೆ, ಓಡೋಗೋರ್ನ ಹಿಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಓಡೋಗಿ ಅವ್ರನ್ನ ಕರ್ಕೊಂಡು ಪಾಪ ಅದು ಬಂತು. ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿ, ಅಷ್ಟರಲ್ಲಿ ಅಡುಗೆ ಕೂಡ ಎಲ್ಲ ರೆಡಿ ಆಗಿತ್ತು. ನಾನು ಮುದ್ದೆ, ಅನ್ನ, ಸಾರು ಎಲ್ಲವನ್ನು ತಂದು ಕೊಡ್ತಾಯಿದ್ದೆ. ಆ್ಯಸ್ ಯೂಶ್ವಲ್ ಚಿನ್ನು ತಟ್ಟೆ, ಬೀಳು ತಟ್ಟೆ ಬಡವರ್ದು ಎರಡೂ ಮುಂದೆ ಇಟ್ಕೊಂಡು ಒಂದು ಜಗ್ಗಲ್ಲಿ ನೀರು ಇಟ್ಕೊಂಡು ಸಾಂಬಾರು ಕೊಟ್ಟೆ. ಈಗ ಕಾಳು ಅನ್ನನೆಲ್ಲ ತಂದಿಡೋಣ ಅಂತ ಹೋಗಿದ್ದೀನಿ. ಅವ್ರು ಹೊಟ್ಟೆ ಹಶ್ವಾಯ್ತೈತೆ ಅಂದರು, ಬೇಗ ಹಾಕ್ಕೊಟ್ಟೆ. ಎಲ್ಲವನ್ನು ತಂದಿಟ್ಟಿದ್ದೀನಿ. ಮಧ್ಯಾಹ್ನ ಲೇಟಾಗಿ ಊಟ ಹಾಕಿದೆ ಜಾನು, ಅದಕ್ಕೆ ಹೊಟ್ಟೆ ಇನ್ನೂ ದಿಮ್ಮಗಿರೋದಕ್ಕೆ ಆರಾಮಾಗಿ ಮಲ್ಕೊಂಡಿದೆ ಮಗು. ಅದಕ್ಕೂ ಅನ್ನ ಇಲ್ಲ ಆರೋದಕ್ಕೆ ಇಟ್ಟಿದ್ದೀನಿ. ಅನ್ನ ಆರಿದ್ಮೇಲೆ ಅದಕ್ಕೂ ಊಟ ಹಾಕಿ ಮೇಲೆ ವಾಕಿಂಗ್ ಮಾಡೋಕ್ಕೆ ಹೋಗಬೇಕು ನಾವು. ಇದಾಗಿತ್ತು ನಮ್ಮದು ಇವತ್ತಿನ ಗುರುವಾರದ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಬಾಯ್, ಟೇಕ್ ಕೇರ್.